ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಆರ್ತಿಗೂ ಮುಂಚೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು ರತ್ನ. ಹೇಳೋದೇನಿಲ್ಲ ಅದಕ್ಕೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಅತಿಗೆ. ಯಾಕೆ ಹೇಳ್ತಿದ್ದೀರಾ? ಖುಷಿಗೆ ಕಣ್ಣೀರಾಗ್ತವ್ರೆ. ಈಟು ವರ್ಷ ಈ ಊರಿನ ಜನ ಮಾಡ್ತಿದ್ದ ಕೆಲಸನ ನೋಡಿ ಹೇಳಕ್ಕಾಗದೆ ನೋಡಕ್ಕಾಗದೆ ನರಳಾಡ್ತಿದ್ದೆ. ಆದರೆ ಇವತ್ತು ನೀನು ಮನೆಗೆ ಅಣಿಸಿರುವ ಮಸಿನ ತೊಳೆದು ಕಳಂಕ ಬರದಂಗೆ ನೋಡ್ಕೊಂತೀನಿ ಅಂತ ಹೇಳಿದೆಯಲ್ಲವ, ಸಾಕವ ಸಾಕು. ನಿನ್ನ ನೋಡಿದ ಒಂದು ಕ್ಷಣ ತಾಯಿ ಚಾಮುಂಡಿನಿ ನಿನ್ನ ಮೈ ಮೇಲೆ ಬಂದಂಗಾಯ್ತು. ಅನ್ಯಾಯನ ಹೆದರಿಸೋ ಎಲ್ಲ ಹೆಣ್ಣಲ್ಲೂ ಆ ದೇವಿ ಇರ್ತೇ ಇರ್ತಾಳೆ ಮಾವಯ್ಯ. ಸರಿಯಾಗಿ ಹೇಳ್ದೆ ಪಾರ. ಅಂತ ಹೊತ್ನಾಗೆ ಮಹಿಷಾಸುರನೇ ಎದುರುಗಡೆ ಬಂದಾಗ ಯಾವ ಎಣ್ಣೆ ಆಗ್ಲಿ ಅವನ ಎದುರುಗಡೆ ಹೋರಾಡೋಳು ಮಹಿಷಾಸುರ ಮರ್ದಿನಿ ಆಯ್ತಾಳೆ. ಅಲ್ಲಿ ನಾನು, ಅಕ್ಕಂದಿರು, ಅಣ್ಣ, ಅತ್ತಿಗೆ, ಅಪ್ಪಯ್ಯ ಎಲ್ಲರೂ ಇದ್ದಾರೆ. ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇಲ್ಲಿ ಎಲ್ಲ ಗೊಂಬೆಗಳಿದೆ ಅಷ್ಟೆ. ಆದರೆ ನನ್ನ ಸಂಸಾರ ಕಂಪ್ಲೀಟ್ ಆಗಬೇಕು ಅಂತಂದರೆ ತಾಯಿ ಗೊಂಬೆ ಇರಲೇಬೇಕು. ಈಗ ನನ್ನ ಸಂಸಾರ ಕಂಪ್ಲೀಟ್ ಆಯ್ತು. ಆ ಗೊಂಬೆನ್ ತೆಗ್ಬಿಡು ಪಾರು. ತೆಗಿಬೇಕಾ? ಯಾಕೆ? ಆ ಗೊಂಬೆನ ತೆಗೆದ್ಬಿಡು ಪಾರು ಅಂದೆ. ಶಿವ ಶಿವ, ಹಬ್ಬದ ದಿವಸ ಕೋಪ ಮಾಡ್ಕೋಬೇಡಪ್ಪ. ಅವಳೇನೋ ಮೂರ್ತಿನ ಇಡ್ತಾವಳೆ, ಇಡ್ಲಿ ಬಿಡೋ. ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋದೇನಿದೆ ಮಾವಯ್ಯ? ನನ್ನ ಸಂಸಾರ ಕಂಪ್ಲೀಟ್ ಆಗೋದಕ್ಕೆ ತಾಯಿ ಗೊಂಬೆ ಇರಲೇಬೇಕು, ಇರುತ್ತೆ. ನಿಂಗ್ ಒಂದ್ ಕಿತ್ತ ತೆಗಿ ಅಂದ್ರೆ ಅರ್ಥ ಆಗಿಲ್ಲ ಬಾರು. ಈ ಮನೆನಾಗೆ ತಾಯಿ ಹೆಸರು ತಾಯಿ ಗೊಂಬೆ ಇರ್ಕೂಡ್ದು ಬರ್ಕೂಡ್ದು, ನನ್ನ ಉಸಿರ ಗಂಟ ಬರ್ಕೂಡ್ದು. ನಾನಿವಾಗ ಬೋಕ್ ಕೆಟ್ಟೊಂಥರ ಕಾಣಿಸಿರ್ಬೋದು, ಆದ್ರೆ ಇವತ್ತು ಒಂದಿನ ಅವರೆಲ್ಲ ಬಂದು ಮಸಿ ಬಳ್ದು ಹೋದ್ರಲ್ಲ, ಅದಕ್ಕೆ ಏಟನ್ ಕೋಪ ಮಾಡ್ಕೊಂಡ್ಬಿಟ್ಟೆ, ಹೆಂಗ್ ಆಡ್ಬಿಟ್ಟೆ ಅಲ್ಲಿ. ಇದನ್ನೇ ಅವ್ರು ನಮ್ಗೆ ಪ್ರತಿ ವರ್ಷನೂ ಮಾಡ್ತವ್ರೆ. ಚಿಕ್ಕ ವಯಸ್ಸಿಂದ ಪ್ರತಿದಿನ ನೆಮ್ಮದಿ ಇಲ್ದೆ ಇದೇ ಅವಮಾನ ಸಹಿಸ್ಕೊಂಡ್ ಬಂದೀವಿ. ಇದಕ್ಕೆಲ್ಲ ಕಾರಣ ಯಾರು ಬಾರು ಕಾರಣ? ಅವಳು ಜೋಳಿಂದ ನಮ್ಮೆಲ್ಲರಿಗೂ ಈ ಪರಿಸ್ಥಿತಿ ಬಂದಿರೋದು. ಈಟಲ್ಲ ಆದ್ಮೇಲೆ ನಮ್ ತಲೆಗೆ ಪಿತ್ತ ನೆತ್ತಿಗೆ ಏರುತ್ತಾ ಇಲ್ವಾ? ಹೇಳಬಾರು. ಈಟಲ್ಲಿ ಹೇಳದ್ಮ್ಯಾಕು ನೀನನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕ. ನಿಂಗೆ ನಾನು ಅರ್ಥ ಆಯ್ತಿಲ್ಲ ಅಂದ್ರೆ ನಿನ್ನಿಷ್ಟ. ದಯವಿಟ್ಟು ನೊಂದ್ಕೋಬೇಡಿ.
ಮಾವಂಗಾಗಿರೋ ಅವಮಾನ ಅನ್ಯಾಯಕ್ಕೆಲ್ಲ ಉತ್ತರ ಸಿಕ್ಕೇ ಸಿಗುತ್ತೆ. ಆ ಉತ್ತರ ಕೊಡ್ಬೇಕಾಗಿರೋರೊಬ್ರೆ ನಿಮ್ಮ ತಾಯಿ. ಯೋಚನೆ ಮಾಡಬೇಡಿ. ಈ ಹೊಡೆದೋಗಿರೋ ತಾಯಿ ಬೊಂಬೆನ ಹೇಗೆ ಸೇರಿಸ್ತೀನೋ ಅದೇ ಥರ ಆದಷ್ಟು ಬೇಗ ನಿಮ್ಮ ತಾಯಿನ ನಿಮ್ಮ ಜೊತೆ ಸೇರಿಸ್ತೇನೆ. ಇದಕ್ಕೆ ಆ ತಾಯಿ ಚಾಮುಂಡಿನ ಸಾಕ್ಷಿ. ಅಳ್ಬೇಡಿ. ಜಾಣ ಮರಿ ಇದ ಇನ್ನೊಂದು ಮಾವ, ನೀನೇನೋ ಮೆಸೇಜ್ ಹಾಕಿಸ್ತೀಯ. ಅದು ಈಗಿನ ಕಾಲದವ್ರು ಎಷ್ಟು ಆಡ್ಕೋತಾರೆ ಗೊತ್ತಾ? ಈಗಿನ ಕಾಲದ ಮಕ್ಕಳಂತೂ ಹದ್ಗೆಟ್ ಹೋಗ್ಬಿಟ್ಟಿದ್ದಾರೆ. ನಮ್ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ವಲ್ಲಪ್ಪ. ನೋಡೋಣ, ನೀನ್ ಹೇಳ್ದಿ ಅಂತ ಮೆಸೇಜ್ ಹಾಕಿದ್ನಾ, ಇವಾಗ ಎಲ್ರು ನನಗ್ ಬೈತಾ ಇದಾರೆ. ನೀನ್ ಬರ್ದೇ ಇದ್ರು ತೊಂದ್ರೆ ಇಲ್ಲ, ಈ ತರ ಹಾರ್ಕೆ ಮಾತಾಡ್ಬೇಡ ಅಂತ. ಏನ್ ಮಾಡ್ಲಿ ಇವಾಗ? ಅನ್ನೋರ್ಗೇನವ ಆಡ್ಕೊಳ್ತಾನೆ ಇರ್ತಾರೆ. ನಾಲ್ಗೆ ಎಲ್ಲ ತವನು ಐತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಸರಿನಾ? ಹಬ್ಬ ಅಂತೂ ಇಂತೂ ನನ್ನ ತಂಗಿ ತಿಂಡಿ ತಿಂದು ತಿಂಡಿ ತಿಂದಾಯ್ತಲ್ಲ, ನಾನೇನು ಹೊರಡ್ತೀನಿ. ಇರಿ ಕುತ್ಕ ಕುಸೆ, ನೀನ್ ಒಬ್ಳೆ ಸ್ಕೂಲ್ಗೆ ಹೋಯ್ತ್ಯಾ? ಇಲ್ಲ ಅಣ್ಣ, ನಾನು ಒಬ್ಳೇ ಹೋಗಲ್ಲ. ನನ್ ಜೊತೆ ಎಷ್ಟೊಂದ್ ಜನ ಬರ್ತಾರೆ. ಪಕ್ಕದ ರೋಡಿಂದ, ಪಕ್ಕದೂರವರು, ಜೊತೆಗೆ ನಮ್ ಬಾನು ಕೂಡ ಬರ್ತಾಳೆ ಅಣ್ಣ. ಸರಿ, ಹಂಗ ನೀನ್ ಸ್ಕೂಲ್ಗೆ ಹೋಗು. ರತ್ನವ, ಅದ್ಯಾವ್ದೋ ಆಫೀಸರ್ ಅಂದಲ್ಲ, ಯಾರವ ಅವರು? ಅವರೆಲ್ಲ ದೊಡ್ಡ ಆಫೀಸರ್ ಅಣ್ಣ, ನಿನಗೆ ಅವ್ರ ಬಗ್ಗೆ ಗೊತ್ತಿರಲ್ಲ ಬಿಡು. ಅಲ್ಲ, ಒಸಿ ಸ್ನೇಹ ಮಾಡ್ಕೊಂಬರಮ್ಮ ಅಂತ ಆಟೆ. ಮಾವ, ಅವರೆಲ್ಲ ತುಂಬಾ ಓದಿ ಆ ಪ್ರೊಫೆಷನ್ ನಲ್ಲಿ ಇರ್ತಾರೆ. ನಮ್ಮ ಹತ್ರ ಮಾತು ಆಡಲ್ಲ. ಕೆಲವ್ರಿಗಂತೂ ತುಂಬಾ ಅಹಂ ಇರುತ್ತೆ. ಓ, ಹಂಗಂದ್ಯ ಪಾರು. ಆದ್ರೂ ಒಂದ್ಕಿತ ಅವ್ರನ್ನ ದೂರದಿಂದ ನೋಡ್ಕೊಂಡ್ ಬರ್ತೀನಿ. ನಾನು ಆದ್ರೂ ರತ್ನವನ್ ಜೊತೆ ಹೋಗಿ ಬರ್ತೀನಿ. ಹಂಗೆ ಆ ಗ್ರೂಪ್ನಾಗ ಒಂದು ಮೆಸೇಜ್ ಹಾಕ್ಬಿಡು, ಯಾರು ಬರೋದ್ ಬೇಡ ಅಂತ. ಗಾಬರಿ ಆಯ್ತಾ? ಅಲ್ಲ ಹಂಗಲ್ಲ, ಈಗ ಆಟೊಂದು ಜನ ಸೇರ್ಕೋಬೇಕಲ್ವಾ, ಅದಕ್ಕೆ ನಾವು ಹೇಳ್ತೀವನಲ್ಲ, ಮಕ್ಕಳನ್ನ ಮ್ಯಾಕೆ ಪೂರ್ತಿ ಬಾರ ಬಾಬಾ ಬಂದಿ. ಇಲ್ಲ ಅಣ್ಣ, ಅವರೆಲ್ಲ ದೊಡ್ಡ ಆಫೀಸರ್ಸ್, ನಮ್ ಕೈಲಿ ಏನೂ ಮಾಡಕ್ ಆಗಲ್ಲ. ನನ್ನ ಕೈಲಿ 2 ಕೈ ಆಯ್ತಲ್ವಾ, ಅದನ್ನ ಹಿಂಗೆ ಭಕ್ತಿಯಿಂದ ಮುಗಿಯಮ್ಮ, ಕೇಳ್ಕೊಳ್ಳಮ್ಮ, ಯಾಕೆ ಹಾಕಿಲ್ಲ? ಬಾ ಹೋಗೋಣ, ಬಾರು ಬರ್ತೀನಿ. ಬಾ 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 ಹೋಗಮ್ಮ ಬಾ. ಪಾಪ ನನ್ನ ಗಂಡ ಎಷ್ಟು ಮುಕ್ತ. ತೇರ್ ಮೇಲೆ ಭಾರ ಹಾಕಿದ್ರೆ ಎಲ್ಲ ಕೆಲಸ ಹಿಡಿರುತ್ತೆ ಅನ್ಕೊಂಡಿದ್ದಾನೆ. ಅಮ್ಮಮ್ಮ ಕಣಮ್ಮ, ನನ್ನ ಗಂಡಂಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗೊತ್ತಿಲ್ಲ. ನೀನು ಅಷ್ಟೊಂದು ನಂಬೋದಕ್ಕಾದರೂ ಅವನಿಗೆ ಒಳ್ಳೇದು ಮಾಡಮ್ಮ. ನಮ್ಮ ಮನೆ ದೀಪ